ಹಿಮಾಲಯ ಪರ್ವತಗಳ ಒಂದು ಎತ್ತರದ ಶಿಖರದ ಮೇಲೆ ಕೆಲವು ವರ್ಷಗಳಿಂದ ಒಬ್ಬ ವೃದ್ಧನು ಒಂಟಿಯಾಗಿ ಬದುಕುತ್ತಿದ್ದನು. ಒಂದು ದಿನ ಬೆಳಿಗ್ಗೆ ಅವನು ಪರ್ವತಗಳಲ್ಲಿ ನಡೆಯುತ್ತಿರುವಾಗ ಅವನ ಮುಂದೆ ಒಂದು ಸುಂದರವಾದ ಮಹಿಳೆ ಕಾಣಿಸಿಕೊಂಡಳು. ಆ ಹುಡುಗಿ ಪರ್ವತದ ಅಂಚಿನಲ್ಲಿ ನಿಂತು ಕಣಿವೆಗೆ ಜಿಗಿದುಕೊಳ್ಳಲು ಹೊರಟಿದ್ದಳು. ಅದನ್ನು ನೋಡಿ ಅವನು ಆಕೆಯ ಕೈಯನ್ನು ಗಟ್ಟಿಯಾಗಿ ಹಿಡಿದು ಹಿಂದಕ್ಕೆ ಎಳೆದನು. ಆ ಮಹಿಳೆ ಕೋಪದಿಂದ, ನನ್ನನ್ನು ಏಕೆ ತಡೆದೆ? ನಿನಗೆ ಎಷ್ಟು ಧೈರ್ಯ? ನನ್ನ ಜೀವನದ ಬಗ್ಗೆ ನಾನೇ ನೋಡಿಕೊಳ್ಳುತ್ತೇನೆ ಎಂದು ಹೇಳುತ್ತಾ ಮತ್ತೊಮ್ಮೆ ಜಿಗಿದುಕೊಳ್ಳಲು ಓಡಿದಳು. ಈ ಸಲ ಅವನು ಆಕೆಯನ್ನು ಬಲವಾಗಿ ಹಿಡಿದುಕೊಂಡನು. ಆಕೆ ಬಿಡಿಸಿಕೊಳ್ಳಲು ಪ್ರಯತ್ನಿಸಿದರು. ವೃದ್ಧನು ಬಿಡಲಿಲ್ಲ. ನಿಧಾನವಾಗಿ, ನೀನು ಏನು ಮಾಡುತ್ತಿದ್ದೆ? ನಿನಗೆ ನಾನು ಸಹಾಯ ಮಾಡಲೇ ಎಂದು ಕೇಳಿದನು. ಆ ಮಹಿಳೆ ಅಳುತ್ತಾ, ನೀನು ನನಗೆ ಸಹಾಯ ಮಾಡುತ್ತೀಯಾ? ನನ್ನ ಗಂಡನು ಕಾಣೆಯಾಗಿದ್ದಾನೆ. ಮನೆಯವರು ನನ್ನನ್ನು ಹೊರದೂಡಿದರು. ನನಗೆ ಯಾವುದೇ ಸ್ಥಳವಿಲ್ಲ, ನೋಡಿಕೊಳ್ಳುವವರು ಯಾರೂ ಇಲ್ಲ ಎಂದಳು. ಆ ವೃದ್ಧನು ಆಕೆಯನ್ನು ನೋಡಿ ಆಕೆಯ ಕೈಯನ್ನು ಹಿಡಿದುಕೊಂಡು, ನನ್ನೊಂದಿಗೆ ಬಾ ಎಂದನು. ಆಕೆಗೆ ಅರ್ಥವಾಗದೆ, ಎಲ್ಲಿಗೆ ಎಂದು ಕೇಳಿದಳು. ವೃದ್ಧನು ಪರ್ವತಗಳ ಮಾರ್ಗದ ಮೂಲಕ ಆಕೆಯನ್ನು ಕರೆದುಕೊಂಡು ಹೋದನು. ಹೋಗುವ ದಾರಿಯಲ್ಲಿ ಆಕೆ ಹಲವು ಬಾರಿ, ಎಲ್ಲಿಗೆ ಹೋಗುತ್ತಿದ್ದೇವೆ ಎಂದು ಹೇಳು ಎಂದು ಕೇಳಿದರು. ವೃದ್ಧನು ಉತ್ತರ ಕೊಡಲಿಲ್ಲ. ಸ್ವಲ್ಪ ಸಮಯದ ನಂತರ ಅವರಿಬ್ಬರು ಒಂದು ಮನೆಯ ಬಳಿ ಬಂದರು. ಆ ಮಹಿಳೆಯನ್ನು ಒಳಗೆ ಕರೆದುಕೊಂಡು ಹೋಗಿ ಬಾಗಿಲನ್ನು ಬೀಗ ಹಾಕಿದನು. ಆ ಮಹಿಳೆ ಭಯಭೀತಳಾಗಿ, ಏನು ಮಾಡುತ್ತಿದ್ದೀಯಾ? ಏಕೆ ಒಳಗೆ ಕರೆದುಕೊಂಡು ಬಂದು ಬಾಗಿಲನ್ನು ಮುಚ್ಚಿದೆ ಎಂದು ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಕೇಳಿದಳು. ಮತ್ತೊಮ್ಮೆ ಆಕೆಯ ಕಡೆ ನೋಡಿ ಬೀಗವನ್ನು ತೆಗೆದು ವೃದ್ಧನು ಹೊರಗೆ ಹೋಗಿ ಬಾಗಿಲನ್ನು ಮತ್ತೆ ಬೀಗ ಹಾಕಿದನು. ಆ ಹುಡುಗಿ ಆಶ್ಚರ್ಯದಿಂದ ಬಾಗಿಲನ್ನು ಬಡಿಯಲು ಶುರು ಮಾಡಿದಳು. ಏಕೆ ಬಂಧಿಸಿದೆ? ಎಲ್ಲಿಗೆ ಹೋಗುತ್ತಿದ್ದೀಯಾ ಎಂದು ಕೂಗುತ್ತಾ ಕುಸಿದು ಬಿದ್ದಳು. ಆ ವೃದ್ಧನು ಪರ್ವತಗಳ ಕಡೆಗೆ ಹೊರಟು ಹೋದನು. ಒಂಟಿಯಾಗಿ ಆ ದಿನವನ್ನು ಕಳೆದಳು. ಕತ್ತಲಾದ ನಂತರ ಬಾಗಿಲು ತೆರೆಯುವ ಸದ್ದು ಕೇಳಿ ಓಡಿ ಹೋಗಿ ವೃದ್ಧನನ್ನು ನೋಡಿ, ನನ್ನನ್ನು ಏಕೆ ಇಲ್ಲಿಗೆ ಕರೆದುಕೊಂಡು ಬಂದೆ? ಬೀಗ ಹಾಕಿ ಎಲ್ಲಿಗೆ ಹೋದೆ ಎಂದು ಕೇಳಿದಳು. ಆ ವೃದ್ಧನು ಆಕೆಯನ್ನು ಸಮಾಧಾನಪಡಿಸುತ್ತಾ, ನೀನು ಭಯಪಡಬೇಡ. ಇನ್ನು ಮುಂದೆ ಇದು ನಿನ್ನ ಮನೆಯೆಂದುಕೋ. ಇಂದಿನಿಂದ ನೀನು ನನ್ನೊಂದಿಗೆ ಇರಬಹುದು. ಎಲ್ಲಿಗೂ ಹೋಗಬೇಡ ಎಂದನು. ಅವನು ಹಾಗೆ ಹೇಳುತ್ತಿರುವಾಗ ಅವನ ಕಣ್ಣುಗಳಲ್ಲಿ ಒಂದು ಹೊಳಪು ಕಾಣಿಸಿತು. ಅವನು ಏನೋ ಒಂದು ವಿಷಯವನ್ನು ಆಕೆಗೆ ಹೇಳಬೇಕೆಂದುಕೊಂಡಿದ್ದನು. ಆದರೆ ಆ ಮಹಿಳೆ ಅವನನ್ನು ಅನುಮಾನಿಸುತ್ತಾ, ನಾನು ಇಲ್ಲಿ ಹೇಗೆ ಇರುತ್ತೇನೆ? ನೀನು ಏಕೆ ನನ್ನನ್ನು ಇಷ್ಟು ಪ್ರೀತಿಯಿಂದ ನೋಡಿಕೊಳ್ಳಬೇಕೆಂದುಕೊಂಡಿದ್ದೀಯಾ ಎಂದು ಕೇಳಿದಳು. ಅದಕ್ಕೆ ಆ ವೃದ್ಧನು, ಹೇಳುತ್ತೇನೆ, ಆದರೆ ಈಗ ಅಲ್ಲ, ನಂತರ ಎಂದಾಗ ಆಕೆ ಒಪ್ಪಿಕೊಂಡಳು. ಒಂದು ಹಾಸಿಗೆಯನ್ನು ತೋರಿಸಿ, ಇಲ್ಲಿ ಮಲಗು ಎಂದನು. ಆ ಮಹಿಳೆ ಮಲಗಿ ನಿದ್ರಿಸಿದಳು. ಆ ವೃದ್ಧನು ನಿದ್ರಿಸಲಿಲ್ಲ. ಆ ಹುಡುಗಿಯ ಬಗ್ಗೆ ಯೋಚಿಸುತ್ತಾ, ಇಷ್ಟು ಸುಂದರವಾಗಿ ಅಮಾಯಕವಾಗಿ ಇರುವ ಹುಡುಗಿಗೆ ಎಷ್ಟು ಕಷ್ಟ ಬಂದಿದೆ ಎಂದುಕೊಂಡನು. ಬೆಳಗಾದ ನಂತರ ಆಕೆಯ ಬಳಿ ಹೋಗಿ ನಿಂತು ಆಕೆಯ ಮುಖವನ್ನು ನೋಡುತ್ತಿದ್ದನು. ಎಚ್ಚರವಾಗಿ ಕಣ್ಣುಗಳನ್ನು ತೆರೆದು ಎದುರುಗಡೆಯ ವೃದ್ಧನನ್ನು ನೋಡಿದಳು. ಅವನು ಏನೂ ಮಾತನಾಡದೆ ಹೊರಗೆ ಹೋದನು. ಆ ದಿನವೆಲ್ಲ ಹುಡುಗಿ ಮನೆಯಲ್ಲೇ ಇದ್ದಳು. ರಾತ್ರಿ ಮನೆಗೆ ಬಂದನು. ಆಕೆ ಅವನನ್ನು ನೋಡಿ ಕೋಪದಿಂದ, ನನ್ನನ್ನು ದಿನವೆಲ್ಲ ಮನೆಯಲ್ಲಿ ಬಂಧಿಸಿ ಹೋದೆ, ಏನೂ ಹೇಳಬೇಡ ಎಂದು ಗುಸುಗುಸುವಂತೆ ಕೂಗಿದಳು. ಅವನು, ಕಂಗಾಲಾಗಬೇಡ, ನಾನು ಒಂದು ಕೆಲಸವನ್ನು ಮುಗಿಸಲು ಹೋಗಿದ್ದೆ ಎಂದನು. ಆ ಮಾತು ಕೇಳಿ ಆಕೆ ಆಶ್ಚರ್ಯಪಡುತ್ತಾ, ಯಾವ ಕೆಲಸಕ್ಕೆ ಹೋಗಿದ್ದೆ ಎಂದು ಕೇಳಿದಳು. ಉತ್ತರ ಕೊಡಲಿಲ್ಲ. ಆದರೆ ಮಲಗು ಎಂದು ಮಾತ್ರ ಹೇಳಿದನು. ಆ ಹುಡುಗಿ ಮಲಗಿದಳು. ಆದರೆ ಅವನು ನಿದ್ರಿಸಲಿಲ್ಲ. ಮಧ್ಯರಾತ್ರಿ ಆಕೆಯ ಮುಖವನ್ನು ನೋಡುತ್ತಾ ಕೆಲವು ಮಂತ್ರಗಳನ್ನು ಯುಧಿ ವಿಭೂತಿಯನ್ನು ಊದಿದನು. ಮಹಿಳೆಗೆ ಎಚ್ಚರವಾಗಿ ಚಲಿಸಿದಂತೆಲ್ಲ ವೃದ್ಧನು ಮಲಗಿದನು. ಈ ಹುಡುಗಿಯನ್ನು ನಾಳೆ ನನ್ನೊಂದಿಗೆ ಪರ್ವತ ಶಿಖರಕ್ಕೆ ಕರೆದುಕೊಂಡು ಹೋಗಬೇಕು. ನಾನು ಯೋಚಿಸಿದ ಆಸೆ ನೆರವೇರುತ್ತದೆ ಎಂದುಕೊಂಡನು. ಆಕೆಯನ್ನು ಎಬ್ಬಿಸಿ, ಇಲ್ಲಿ ನಿನಗೆ ಬೇಸರವಾಗುತ್ತದೆ ಅಲ್ಲವೇ? ನನ್ನೊಂದಿಗೆ ಬಾ, ನಿನ್ನನ್ನು ಒಂದು ಸ್ಥಳಕ್ಕೆ ಕರೆದುಕೊಂಡು ಹೋಗುತ್ತೇನೆ ಎಂದನು. ಆಕೆ ಪ್ರತಿಕ್ರಿಯಿಸುವ ಮುನ್ನ ಆಕೆಯ ಕೈಯನ್ನು ಹಿಡಿದು ಪರ್ವತಗಳ ಕಡೆಗೆ ಹೊರಟನು. ಒಂದು ಸ್ಥಳವನ್ನು ತೋರಿಸಿ,
ನೀನು ಇಲ್ಲಿ ಮಲಗು, ನಾನು ಈಗಲೇ ಬರುತ್ತೇನೆ ಎಂದನು. ನೀನು ಎಲ್ಲಿಗೆ ಹೋಗುತ್ತೀಯಾ? ನನ್ನನ್ನು ಏಕೆ ಇಲ್ಲಿ ಮಲಗು ಎಂದು ಹೇಳುತ್ತಿದ್ದೀಯಾ ಎಂದು ಕೇಳಿದಳು. ನೀನು ದಣಿದಿದ್ದೀಯಾ, ಹಾಗಾಗಿ ಹೋಗಬೇಡ, ಹೀಗೆ ಮಲಗು, ಕೈಕಾಲುಗಳನ್ನು ಹರಡಿ ಇರಿಸು ಎಂದನು. ಸ್ವಲ್ಪ ವಿಚಿತ್ರವೆನಿಸಿದರೂ ಏನೂ ಹೇಳದೆ ಹಾಗೆಯೇ ಮಲಗಿದಳು. ನಂತರ ಆಕೆಯನ್ನು ಕಣ್ಣುಗಳನ್ನು ಮುಚ್ಚಿಕೊ ಎಂದು ಹೇಳಿದನು. ನಾನು ಏಕೆ ಮುಚ್ಚಿಕೊಳ್ಳಬೇಕು ಎಂದು ಪ್ರಶ್ನಿಸಿದ ಆಕೆಗೆ, ನಾನು ನಿನಗೆ ಹೇಳುತ್ತಿದ್ದೇನೆ ಅಲ್ಲವೇ, ಮುಚ್ಚಿಕೊ ಎಂದು ಗಟ್ಟಿಯಾಗಿ ಹೇಳಿದಾಗ ಕಣ್ಣುಗಳನ್ನು ಮುಚ್ಚಿಕೊಂಡು ಮಲಗಿದಳು. ಆ ವೃದ್ಧನು ಆಕೆಯ ಬಳಿ ಬಂದು ಆಕೆಯ ಮುಖವನ್ನು ನೋಡುತ್ತಾ ಕೆಲವು ಮಂತ್ರಗಳನ್ನು ಯುಧಿ ವಿಭೂತಿಯನ್ನು ಊದಿದನು. ಸ್ವಲ್ಪ ಸಮಯದ ನಂತರ ಆ ಹುಡುಗಿಗೆ, ಎದ್ದು ನಿಲ್ಲು, ಆದರೆ ಕಣ್ಣುಗಳನ್ನು ತೆರೆಯಬೇಡ ಎಂದನು. ಅವನು ಹೇಳಿದಂತೆಯೇ ಎದ್ದು ನಿಂತಳು. ಆದರೆ ಏಕೆ ಕಣ್ಣುಗಳನ್ನು ತೆರೆಯಬಾರದು ಎಂದು ಕೇಳಿದಳು. ನಾನು ಹೇಳುವವರೆಗೂ ನೀನು ಕಣ್ಣುಗಳನ್ನು ತೆರೆಯಬಾರದು ಎಂದನು. ಆ ಹುಡುಗಿಯನ್ನು ಕೊಂಡದ ಮೇಲೆ ನಿಲ್ಲಿಸಿ ತನ್ನ ಮನೆಗೆ ಹೋಗಿ ಮಲಗಿದನು. ಆ ಹುಡುಗಿ ಬಹಳ ಸಮಯ ನಿಂತಳು. ನಾನು ಕಣ್ಣುಗಳನ್ನು ತೆರೆಯಲೆ ಎಂದು ಕೇಳಿದಳು. ಯಾರೂ ಮಾತನಾಡದಿದ್ದಾಗ ಕಣ್ಣುಗಳನ್ನು ತೆರೆದು ಸುತ್ತಮುತ್ತ ನೋಡಿದಳು. ವೃದ್ಧನು ಆಕೆಯನ್ನು ಬಿಟ್ಟು ಹೋಗಿದ್ದನು. ಈ ವೃದ್ಧನು ಒಳ್ಳೆಯವನಲ್ಲ, ನಾನು ಹುಚ್ಚುಳ್ಳಿ, ಏಕೆ ಇವನನ್ನು ನಂಬಿದೆ, ಈ ಯೋಚನೆ ಒಳ್ಳೆಯದಲ್ಲ, ಇನ್ನೇನೋ ಇದೆ ಎಂದು ವೃದ್ಧನ ಬಗ್ಗೆ ಹಲವು ಮಾತುಗಳನ್ನು ಕೊಂಡು ಅವನಿಗಾಗಿ ಕಾಯುತ್ತಾ ಕುಳಿತಳು. ರಾತ್ರಿಯಾದ ನಂತರ ಅವನು ಆಕೆಯ ಬಳಿ ಬಂದನು. ನನ್ನನ್ನು ಕಣ್ಣುಗಳನ್ನು ಮುಚ್ಚಿಕೊಳ್ಳು ಎಂದು ಹೇಳಿ ನೀನು ನನ್ನನ್ನು ಬಿಟ್ಟು ಹೋಗುತ್ತೀಯಾ, ಏಕೆ ಹೀಗೆ ಮಾಡುತ್ತಿದ್ದೀಯಾ ಎಂದು ಕೇಳಿದಳು. ಅವನು ಆಕೆಯ ಕಣ್ಣುಗಳೊಳಗೆ ನೋಡುತ್ತಾ, ಇಲ್ಲಿ ನಾನು 2 ದಿನಗಳು ಇದ್ದೇನೆ, ನೀನು 2 ದಿನಗಳು ಇದ್ದೆ, ಇದು ಕೊನೆಯ ದಿನ, ನಾವಿಬ್ಬರೂ ಒಟ್ಟಿಗೆ ಕಳೆಯಬೇಕು ಎಂದನು. ಆ ಮಾತು ಕೇಳಿ, ಏಕೆ ಈ ಪರ್ವತದ ಮೇಲೆ ಕಳೆಯಬೇಕು, ನಿನ್ನ ಯೋಚನೆಗಳು ಸರಿಯಿಲ್ಲ, ಅಸಲು ಏನು ಮಾತನಾಡುತ್ತಿದ್ದೀಯಾ ಎಂದಳು. ಇದು ನಮ್ಮ ಕೊನೆಯ ರಾತ್ರಿ, ಇಲ್ಲಿ ಕಳೆದರೆ ಎಲ್ಲವೂ ಚೆನ್ನಾಗಿರುತ್ತದೆ, ದಯವಿಟ್ಟು ನನ್ನ ಮಾತು ಕೇಳು ಎಂದನು. ನೀನು ನನ್ನಿಂದ ಏನೋ ಬೇಸುತ್ತಿದ್ದೀಯಾ ಎಂದು ಸ್ವಲ್ಪ ಗಟ್ಟಿಯಾಗಿ ಮಾತನಾಡಲು ಶುರು ಮಾಡಿದಳು. ಇನ್ನು ಆ ವೃದ್ಧನು ಧ್ವನಿಯನ್ನು ಏರಿಸಿ, ಈ 1 ದಿನ ನನ್ನ ಮಾತು ಕೇಳು, ಈ ನೆಲದ ಮೇಲೆ ಮಲಗು, ನಂತರ ನಿನಗೆ ಗೊತ್ತಾಗುತ್ತದೆ ಎಂದನು. ಆ ಮಹಿಳೆ ಭಯಪಟ್ಟು ಮಲಗಿದಳು. ವೃದ್ಧನು ಆಕೆಯ ಪಕ್ಕದಲ್ಲೇ ಮಲಗಿದನು. ಸೂರ್ಯೋದಯವಾದ ನಂತರ ವಿಭೂತಿಯನ್ನು ಊದಿದನು. ಆಕೆಯನ್ನು ಎಬ್ಬಿಸಿ, ಕಣ್ಣುಗಳನ್ನು ಮುಚ್ಚಿಕೋ, ತೆರೆಯಬೇಡ ಎಂದನು. 2 ಸಲ ಹಾಗೆ ಮುಚ್ಚಿಕೊಂಡರೆ ನನ್ನನ್ನು ಬಿಟ್ಟು ಹೋದೆ ಎಂದಳು. ಈ ಸಲ ಹಾಗೆ ಆಗುವುದಿಲ್ಲ, ಕಣ್ಣುಗಳನ್ನು ಮುಚ್ಚಿಕೋ ಎಂದು ಹೇಳಿ ಆಕೆಯ ಬಳಿ ಬಂದು ತನ್ನ ಕೈಗಳಿಂದ ಆಕೆಯ ಕಣ್ಣುಗಳನ್ನು ಮುಚ್ಚಿದನು. ಆಕೆಯ ಹೃದಯ ಧಡಕ್ ಎಂದಿತು. ಪರ್ವತದ ಮೇಲೆ ತಾನು ಮತ್ತು ವೃದ್ಧನು ಮಾತ್ರ ಇದ್ದರು, ಬೇರೆ ಯಾರೂ ಇರಲಿಲ್ಲ. ಹೇ, ಏನು ಮಾಡುತ್ತಿದ್ದೀಯಾ ಎಂದು ಕೇಳುತ್ತಾ ತನ್ನ ಕಣ್ಣುಗಳ ಮೇಲಿರುವ ಕೈಗಳನ್ನು ತೆಗೆದು ಕಣ್ಣುಗಳನ್ನು ತೆರೆದು ಹಿಂದಕ್ಕೆ ತಿರುಗಿ ನೋಡಿದಳು. ಆಶ್ಚರ್ಯ, ಎದುರುಗಡೆ ವೃದ್ಧನಿರಲಿಲ್ಲ, ಅದರ ಬದಲು ಅಲ್ಲಿದ್ದದ್ದು ತನ್ನ ಗಂಡನನ್ನು ನೋಡಿ ಸಂತೋಷದಿಂದ ಅಳುತ್ತಾ ಓಡಿ ಹೋಗಿ ಅವನನ್ನು ಅಪ್ಪಿಕೊಂಡಳು. ನೀನು ಇಲ್ಲಿಗೆ ಹೇಗೆ ಬಂದೆ, ನಿನ್ನನ್ನು ಎಷ್ಟು ಹುಡುಕಿದೆ ಗೊತ್ತಾ ಎಂದು ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಕೇಳುತ್ತಾ ಅವನನ್ನು ಬಿಡಲಿಲ್ಲ. ನಂತರ ಆಕೆಗೆ ವೃದ್ಧನೂ ನೆನಪಾಯಿತು. ಈ ವೃದ್ಧನು ಎಲ್ಲಿಗೆ ಹೋದನು, ಅವನು ನಿನಗೆ ಗೊತ್ತಾ, ಅವನೇ ನಿನ್ನನ್ನು ಇಲ್ಲಿಗೆ ಕರೆದುಕೊಂಡು ಬಂದನಾ ಎಂದು ಕೇಳಿದಳು. ತನ್ನ ಹೆಂಡತಿಯ ಕೈಯನ್ನು ಹಿಡಿದುಕೊಂಡು ನನ್ನೊಂದಿಗೆ ಬಾ ಎಂದು ಹೇಳಿ ವೃದ್ಧನ ಮನೆಗೆ ಕರೆದುಕೊಂಡು ಬಂದನು. ವೃದ್ಧನ ಮನೆಗೆ ಮತ್ತೆ ಇಲ್ಲಿಗೆ ಏಕೆ ಕರೆದುಕೊಂಡು ಬಂದೆ ಎಂದು ಕೇಳಿದಳು. ನಾನು ಈಗಲೂ ಇಲ್ಲಿಯೇ ಇದ್ದೇನೆ, ನೀನು ಕೂಡ ಇಲ್ಲಿಯೇ ಇದ್ದೆ ಎಂದನು. ಆಕೆ ಆಶ್ಚರ್ಯಪಡುತ್ತಾ, ನಿನಗೆ ಹೇಗೆ ಗೊತ್ತು ಎಂದಳು. ನನಗೆ ಎಲ್ಲವೂ ಗೊತ್ತು, ನಿನಗೊಂದು ವಿಷಯ ಹೇಳಬೇಕು. ನಾನು ಮನೆಗೆ ಬರುತ್ತಿರುವಾಗ ಒಂದು ಹುಡುಗಿ ಕಾಣಿಸಿಕೊಂಡಳು. ಆಕೆ ವಿಚಿತ್ರವಾಗಿ ಇದ್ದಳು. ನನ್ನನ್ನು ಮದುವೆಯಾಗು ಎಂದು ಕೇಳಿದಳು. ನಾನು ನನಗೆ ಮದುವೆಯಾಗಿದೆ ಎಂದು ಹೇಳಿದೆ. ಆಕೆ ಕೋಪದಿಂದ ನನ್ನ ಮೇಲೆ ಏನೋ ಚಿಮುಕಿಸಿದಳು. ನಾನು ವೃದ್ಧನಾಗಿ ಬದಲಾದೆ. ಮನೆಗೆ ಬರೋಣ ಎಂದುಕೊಂಡೆ, ಆದರೆ ನೀನು ನನ್ನನ್ನು ಗುರುತಿಸಲಿಲ್ಲ. ಒಬ್ಬ ಮುನಿಯನ್ನು ಕೇಳಿದೆ. ನನ್ನ ವಿಷಯ ಹೇಳಿದಾಗ ಅವರು ಒಂದು ಮಂತ್ರವನ್ನು ಹೇಳಿದರು. ನಾನು ಒಂಟಿಯಾಗಿ ಇರಬೇಕು,
ನೀನೇ ನನ್ನ ಬಳಿ ಬಂದಾಗ ನಾನು ಕೆಲವು ಮಂತ್ರಗಳನ್ನು ಮದಬೇಕು. 3 ದಿನಗಳು ಹಾಗೆ ಮಾಡಿದರೆ ನಾನು ಮತ್ತೆ ಸಾಮಾನ್ಯ ವ್ಯಕ್ತಿಯಾಗುತ್ತೇನೆ ಎಂದನು. ಈಗ ಅದೇ ಆಯಿತು ಎಂದನು. ಅವನ ಮಾತುಗಳನ್ನು ಕೇಳಿ ಆಶ್ಚರ್ಯಪಟ್ಟ ಆಕೆ ಗಂಡನನ್ನು ಗಟ್ಟಿಯಾಗಿ ಅಪ್ಪಿಕೊಂಡು, ನನ್ನನ್ನು ಕ್ಷಮಿಸು ಎಂದಳು. ನೀನು ಕಂಗಾಲಾಗಬೇಡ. ನನ್ನನ್ನು ಗುರುತಿಸಲಿಲ್ಲ. ನನ್ನ ಮೇಲೆ ನಿನ್ನ ಪ್ರೀತಿ ಎಷ್ಟಿದೆ ಎಂದು ತೋರಿಸಿದೆ ಎಂದು ಪ್ರೀತಿಯಿಂದ ಹೇಳಿದನು. ಈಗ ಹೇಳು, ಆ ಮುದುಕ ಒಳ್ಳೆಯವನ ಎಂದಾಗ ಆಕೆ ಹೌದು ಎಂದಳು. ಹೀಗೆ ಬೇರ್ಪಟ್ಟ ಆ ದಂಪತಿ ಮತ್ತೆ ಒಂದಾದರು. ಸ್ನೇಹಿತರೆ, ಈ ಕಥೆ ನಿಮ್ಗೆ ಹೇಗನಿಸಿತು? ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಇಂತಹ ಮತ್ತಷ್ಟು ವಿಡಿಯೋಗಳನ್ನು ನೋಡಲು ನಮ್ಮ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿರುವ ಗಂಟೆ ಚಿಹ್ನೆಯನ್ನು ಸಹ ಸಕ್ರಿಯಗೊಳಿಸಿ. ಅದರಿಂದ ನಮ್ಮ ವಿಡಿಯೋಗಳನ್ನು ಮಿಸ್ ಮಾಡದೆ ನೀವೇ ಮೊದಲು ನೋಡಬಹುದು.